ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೀತಾ ಇದೆ. ನಿರ್ಜರ ಅಧಿಕಾರದ 17ನೇ ಕಲಶ. ಜ್ಞಾನವಾನ್ ಸ್ವರಸತೋಪಿ ಯತಃ ಸ್ಯಾತ್ ಸರ್ವರಾಗರಸವರ್ಜನಶೀಲಃ ದಿವ್ಯತೆ ಸಕಲಕರ್ಮಭಿಲೇಷಃ ಕರ್ಮ ಮಧ್ಯಪತಿತೋಪಿ ತಥೋ ನ. ಮುಂದಿನ ಯಾತ್ಯಕ್ತಾದೃಹಿಹಾಸ್ತಿತಶ್ಯ ವಶತೋ ಯಸ್ಯ ಸ್ವಭಾವೋ ಹ್ಯಃ ಕರ್ತುಂ ನೈಷ ಕಥಂಚನಾಪಿ ಪರೈರ್ ಅನ್ಯಾದೃಶಃ ಶಕ್ಯತೆ ಅಜ್ಞಾನಂ ನ ಕದಾಚನಾಪಿ ಜ್ಞಾನಂ ಭವತ್ಸಂತತಂ ಜ್ಞಾನಿಮೋಕ್ಷಪರಾಪರಾಧಜನಿತೋ ನಾಸ್ತೀಹ ಬಂಧಸ್ತವ. ಆ ಕಾರಣದಿಂದ ಸಮ್ಯಕ್ ದೃಷ್ಟಿ ಜೀವನು ಕರ್ಮದ ಉದಯಜನಿತವಾದ ಅನೇಕ ಪ್ರಕಾರದ ಭೋಗ ಸಾಮಗ್ರಿಗಳಿವೆ. ಅವುಗಳಲ್ಲಿ ಪಂಚೇಂದ್ರಿಯ ಭೋಗ ಸಾಮಗ್ರಿಗಳನ್ನು ಭೋಗಿಸುತ್ತಾನೆ, ಸುಖ ದುಃಖಗಳಿಗೆ ಪ್ರಾಪ್ತನಾಗುತ್ತಾನೆ. ಆದಾಗ್ಯೂ 8 ಪ್ರಕಾರದ ಯಾವ ಜ್ಞಾನಾವರಣಾದಿ ಕರ್ಮಗಳಿವೆ ಅವುಗಳ ಮೂಲಕ ಬಂಧಿಸಲ್ಪಡುವುದಿಲ್ಲ. ಭಾವಾರ್ಥವು ಹೀಗಿದೆ: ಅಂತರಂಗದ ಸ್ನಿಗ್ಧತೆಯು ಇಲ್ಲದಿರುವುದರಿಂದ ಅವನಿಗೆ ಬಂಧವಾಗುವುದಿಲ್ಲ, ನಿರ್ಜರಿಯಾಗುತ್ತದೆ. ಇಲ್ಲಿ ನಿರ್ಜರ ಅಧಿಕಾರ ನಡೀತಾ ಇದೆ. ಆದರೆ ಬಂಧ ಆಗುವುದಿಲ್ಲ ಅನ್ನುವಂಥ ಮಾತ ಅನೇಕ ಶ್ಲೋಕಗಳಲ್ಲಿ ಬಂದರೆ, ಬಂಧ ಆಗದೇ ಇರುವುದೇ ನಿರ್ಜರಿ ಇದೆ ಅನ್ನುವಂಥ ಕಥನ ಮೊನ್ನೆ ಬಂದದ್ದೇ ಇರ್ತಾರೆ. ಬಂಧ ಆಗದೇ ಇರೋದು ಅರೆ ಜೀವನಿಗೆ ಬಂಧ ಅಂತೂ 13ನೇ ಗುಣಸ್ಥಾನದಲ್ಲಿ ಕೂಡ ಸಮಯ ಸಾಪೇಕ್ಷ ಆಗ್ತಾ ಇರ್ತಿದ್ದಾರೆ. ಆದರೆ ಅದನ್ನು ಬಂಧ ಅಂಥೇಳಿ ಅನ್ನುವುದೇ ಇಲ್ಲ. ಆಶ್ರವದ ಒಂದು ವೇಳೆಕ 2 ಪ್ರಕಾರದ ಆಶ್ರವದ ಯಾವ ಕಥನ ಆಗಮದಲ್ಲಿ ಇದೆಯೋ ಅದರ ಆಧಾರದಿಂದ ಅರ್ಹಂತರಿಗೆ ಕೂಡ ಆಶ್ರವ ಇದೆ ಅನ್ನುವ ಕಥನ ಆಗಮಗಳಲ್ಲಿ ಬಹಳಷ್ಟು ಇದೆ. ಈರ್ಯಾಪಥ ಆಶ್ರವ. ಆದರೆ ಬಂಧ ಆಗುವ ಮಾತ ಬಹಳ ಮಾಡಿ ಇಲ್ಲ. ಸೂಕ್ಷ್ಮವಾದಂಥ ಕರ್ಣಾನುಯೋಗದ ಕಥನದೊಳಗೆ ಬರ್ತಿದೆ. ಅಲ್ಲಿ ಹೇಳ್ತಾರೆ, ಒಂದು ಸಮಯದೊಳಗೆ ಆಶ್ರವನೂ ಇದೆ, ಸಂವರನೂ ಇದೆ, ಬಂಧನೂ ಇದೆ, ನಿರ್ಜರನೂ ಇದೆ. ಅರ್ಥಾತ್ ನೋಡ್ರಿ, ಪರಮಾತ್ಮ ದಶೆಯೊಳಗೂ ಕೂಡ ಯಾವ ಬಂಧ ಇದೆ ಅದು ನಿರ್ಜರೆಯಾಗಿ ಹೋಗ್ತಾ ಇತ್ತು ಅಂತಂದ್ರೆ ಅದನ್ನು ಬಂಧ ಅಂಥೇಳಿ ಗಣಿಸಲಾಗಿಲ್ಲ. ಅದೇ ಮಾತನ್ನು ಸಾಧಕ ದಶೆಯೊಳಗೂ ಕೂಡ ತಿಳ್ಕೊಳ್ಳಬೇಕಾಗುತ್ತದೆ. ಏನಿದೆ ಬಂಧ ಎಷ್ಟು ಅಂಶದಲ್ಲಿ ಆಗ್ತಾ ಇಲ್ಲವೋ ಅಷ್ಟು ಅಂಶದಲ್ಲಿ ನಿರ್ಜರೆ ಇದೆ. ಇದ್ದಂಥ ಕರ್ಮ ಹೊರಟು ಹೋಗುವ ಮಾತು ಬಹಳ ಮಾಡಿ ಅದಕ್ಕೆ ನಿರ್ಜರ ಅನ್ನೋದ್ರೊಳಗೆ ಯಾವ ಅರ್ಥ ಇಲ್ಲರಿ. ಯಾವುದು ಬರುವುದು ನಿಂತಿದೆ, ಯಾವುದು ತಡೆದು ನಿಲ್ಲುವುದು ನಿಂತಿದೆ ಅದನ್ನೇ ನಿರ್ಜರೆ ಅನ್ನೋದ್ರಿ. ಬರುವುದರೊಳಗ ಮಿತಿ, ಒಂದು ಮರ್ಯಾದೆ ಪ್ರಾಪ್ತ ಆಗಿದೆಯಲ್ಲ, ಬರುವುದರೊಳಗೆ ಮರ್ಯಾದೆ ಪ್ರಾಪ್ತ ಆಗಿದೆ, ಲಿಮಿಟ್ ಬಂದದ್ದಿದೆ. ಅದೇ ಪ್ರಕಾರ ಬಂದದ್ದೆಲ್ಲ ಇರುವುದಿಲ್ಲರಿ. ಇರುವುದರೊಳಗೆ ಇನ್ನೂ ಅರ್ಥಾತ್ ಅಲ್ಲೇ ಇರುವುದರೊಳಗೆ ಇನ್ನೂ ಲಿಮಿಟ್ ಅರ್ಥಾತ್ ಇನ್ನೂ ಅಧಿಕತೆ ಆದದ್ದು ಇದೆಯಲ್ಲ, ಅದರ ಹೆಸರು ನಿರ್ಜರೆ ಇದೆ ರೀ. ನೋಡ್ರಿ, ಸತ್ತಾದೊಳಗೆ ಯಾವ ಕರ್ಮರಾಶಿ ಇತ್ತು ಜೀವದ್ದ
ಅನಾದಿ ಕಾಲದ ನಿಸ್ಸತ್ವ ಆಗಿ ಇತ್ತು, ಸತ್ತಾರೂಪದಿಂದ ನಿಧತ್ತಿ ನಿಕಾಚಿತ ರೂಪದಿಂದ ಇತ್ತು. ಸಂಕ್ರಮಣಾದಿಗಳು ಆಗ್ತಾ ಇರ್ತವೆ, ಉತ್ಕರ್ಷಣ ಅಪಕರ್ಷಣಾದಿಗಳು ಆಗ್ತಾ ಇರ್ತವೆ. ಒಂದು ಅಪೇಕ್ಷಾದಿಂದ ನೋಡಿದ್ರೆ ಅದು ಕರ್ಮದ ಸ್ವತಂತ್ರ ಕಾರ್ಯ ಇದೆ, ಪರದ್ರವ್ಯದ ಜಡದ್ದು. ಆದ್ರೆ ಜೀವನಿಗೆ ನಿರ್ಜರ ಯಾವಾಗ ಆಗೋದ? ಜೀವನಿಗೆ ನಿರ್ಜರ ಆ ಬರುವಿಕೆ ಇದೆ ಅಲ್ಲ ಕರ್ಮಗಳದ್ದ, ಆ ಬರುವಿಕೆಗೆ ಕಾರಣ ರೂಪದ ಯಾವ ಮಲಿನ ಭಾವ ಇದೆ ಅಲ್ಲ, ಆ ಮಲಿನ ಭಾವದೊಳಗ ಶಿಥಿಲತೆ ಬರೋದು. ಆ ಮಲಿನ ಭಾವದೊಳಗ ಕರ್ಮವನ್ನು ಆಕರ್ಷಿಸುವಂಥ ಸಾಮರ್ಥ್ಯ ಕಮ್ಮಿ ಆಗೋದು, ಬಿಟ್ಟು ಹೋಗೋದು. ಇದರ ಹೆಸರು ನಿರ್ಜರೆ. ನಿರ್ಜರೆ ನಿಜವಾಗಿ ಸತ್ತಾದೊಳಗಿರುವಂಥ ಕರ್ಮದ ಅಪೇಕ್ಷಾದಿಂದ ಇಲ್ಲವೇ ಇಲ್ಲ. ಯಾಕೆ ಅಂತಂದ್ರೆ ಆ ನಿರ್ಜರೆ ಬೇಕಾದ್ರೆ ಸ್ಥಿತಿ ಪೂರ್ಣ ಆದಮೇಲೆ ಆಗ್ತಿದೆ, ಬೇಕಾದ್ರೆ ಅದರಲ್ಲೇ ಸವಿಪಾಕ ಅವಿಪಾಕ ಅಂಥೇಳಿ ಈ ಜೀವದ ನಿರ್ಮಲ ಭಾವವನ್ನು ಮುಖ್ಯ ಮಾಡಿ ಹೇಳಿದ್ದ ನಿಮಿತ್ತದ ಕಥನೆ ಇದೆ. ಅದ ಯಾವುದ? ಸವಿಪಾಕ ಅವಿಪಾಕ ಅಂಥೇಳಿ. ಸವಿಪಾಕ ನಿರ್ಜರೆ ಅಂತೂ ಎಲ್ಲ ಜೀವರುಗಳಿಗೆ ಆಗ್ತಾನೆ ಇರ್ತಿದೆ. ಅರೆ ನಿರ್ಜರೆ ಆಗ್ತಾನೆ ಇರ್ತಿದೆ. ಅವಿಪಾಕ ನಿರ್ಜರೆ ಯಾಕೆ ವಿಶಿಷ್ಟ ಜೀವರುಗಳಿಗಾಗ್ತಿದೆ? ಅರ್ಥಾತ್ ಅಲ್ಲಿ ಭಾವದೊಳಗಿನ ಮಲಿನತೆ ಇಲ್ಲ. ನೋಡ್ರಿ, ಸತ್ತಾದೊಳಗಿರುವಂಥ ಕರ್ಮರಾಶಿ ಕೂಡ ಅಲ್ಲೇ ಭದ್ರವಾಗಿ ಇರಬೇಕಾದ್ರೆ ಅದಕ್ಕೂ ಮಲಿನ ಪರಿಣಾಮನ ಕಾರಣ ಇದೆ ರೀ, ಸುರಕ್ಷೆ ನೀಡ್ತಿದೆ ರೀ. ಅದಕ್ಕೆ ಯಾವ ಸತ್ತಾದೊಳಗೆ ಬಿದ್ದುಕೊಂಡಿದೆಯಲ್ಲ ಕರ್ಮ, ಅದಕ್ಕೆ ಸಂರಕ್ಷಣೆ ನೀಡ್ತಿದೆ. ಯಾವುದ? ಜೀವದ ಅಶುದ್ಧ ಭಾವನೆ. ಹಾಗಾದ್ರೆ ಅಶುದ್ಧ ಭಾವನೆ ಎಲ್ಲಿ ಇಲ್ಲ ಅಲ್ಲಿ ಒಂದು ಪ್ರಕಾರದ ಪವನ ಆರಂಭ ಆದದ್ದಿದೆ. ಗಾಳಿ ಚಕ್ರ, ಪವನ ಚಕ್ರ ಅಂದ್ರೆ ಅಥವಾ ಪಂಖ ಶುರು ಮಾಡಿದ್ದೇ ಇದೆ. ಅದರಿಂದ ಹಾರಿ ಹೋಗ್ತವೆ ಕರ್ಮರಜಗಳ. ಆ ಪಂಖ ಅರ್ಥಾತ್ ಶುದ್ಧ ಭಾವರೂಪದ ಪರಿಣಮನ ಜೀವದ. ಸತ್ತಾದೊಳಗೆ ಕರ್ಮ ಅನುಭವದ ಮಾತಲ್ಲ, ಸತ್ತಾದೊಳಗೆ ಯಾವ ಕರ್ಮ ಇದೆಯಲ್ಲ. ಈಗ ನೋಡ್ರಿ, ಶ್ರೇಣಿಕಂದನ ದೃಷ್ಟಾಂತ ಬರ್ತಿದೆಯಲ್ಲ, ಯಶೋಧರ ಮಹಾಮುನಿ ದಿಗಂಬರ ಸಂತನ ಕೊರಳೊಳಗ ಸತ್ತಂಥ ಸರ್ಪಮಾಲೆಯನ್ನು ಅಥವಾ ಸರ್ಪವನ್ನು ಸಾಯಿಸಿ ಅದನ್ನು ಕೊರಳೊಳಗೆ ಹಾಕಿದರೆ ಆ ವೇಳೆದೊಳಗಿನ ಪರಿಣಾಮದಿಂದ ಏನಾದದ್ದಿತ್ತು? 33 ಕೋಟಾಕೋಟಿಯ ನರಕಾಯುವಿನ ಬಂಧ ಆದದ್ದಿತ್ತರೆ. ಹಾಗಾದ್ರೆ ಅದು ಬಂಧ ಆಗಿತ್ತ ಸತ್ಯಲ್ಲ, ಮರು ಸಮಯದೊಳಗೇನು ಸಮ್ಯಕ್ ದರ್ಶನ ಆಗಿಲ್ಲ ಅವನಿಗೆ, ಎಷ್ಟೋ ಕಾಲ ಹೊರಟು ಹೋಗಿದೆ. ಹಾಗಾದ್ರೆ ಅದು ಸತ್ತಾದೊಳಗೆ ಬಿದ್ದದ್ದಿತ್ತಲ್ಲ, ನರಕಾಯು ಎಷ್ಟ ಸ್ಥಿತಿ? 33 ಸಾಗರೋಪಮರೆ. ಮುಂದೆ ಕಾಲಾಂತರದಿಂದ ನಿರ್ಮಲ ಭಾವ ಆಗುವುದರಿಂದ ಆ ನಿರ್ಮಲ ಭಾವದ ಫಲಸ್ವರೂಪವಾಗಿ ಆ ಸತ್ತಾದೊಳಗಿರುವಂಥ ಕರ್ಮದೊಳಗಿನ ಸಾಮರ್ಥ್ಯ ಏನಿತ್ತಲ್ಲ, ಸ್ಥಿತಿಯ ಸಾಮರ್ಥ್ಯ ಅದ ಉದುರಿ ಹೋಯಿತು ಅಥವಾ ಹಾರಿ ಹೋಯ್ತು ಅಂಥೇಳನ ಅದಕ್ಕೆ ಕರ್ಮ ರಜ ಅಂದಿದ್ದಾರೆ. ಧೂಳು ಜೀವದ ಶುದ್ಧ ಪರಿಣಮನ ರೂಪದ ಪವನ ಎಲ್ಲಿ ಸಂಚಾಲನ ಮಾಡ್ತಿದೆಯೋ ಚಕ್ರ, ಅರ್ಥಾತ್ ಪರಿಣಮನ, ಶುದ್ಧ ಪರಿಣಮನ. ಆ ಶುದ್ಧ ಪರಿಣಮನದ ಅರ್ಥಾತ್ ಶುದ್ಧ ಪರಿಣತಿದ್ದ ಪ್ರಭಾವದಿಂದ ಆ ಕರ್ಮ ರಜಗಳೇನಾಗ್ತವೆ? ಸತ್ತಾದೊಳಗೆ ಸ್ಥಿತಿ ಪೂರ್ಣ ಆಗೋಕ್ಕಿಂತ ಮೊದಲನ್ನ ಹೊರಟು ಹೋಗ್ತವ್ರೆ. फलदान शक्ती कमी होते ते तर आहे, म्हणजे निस्सत्व होतात. ಆದ್ರೆ ಸ್ಥಿತಿ ಕಡಿಮೆ ಆಗ್ತಿದೆಯಲ್ಲ, ಅದೇನಿದೆ ಫಲದಾನ ಶಕ್ತಿ ಅದು ಅನುಭಾಗ ರೀ. ಮತ್ತು ಇದು ಸ್ಥಿತಿ 33 ಸಾಗರೋಪಮ ಇತ್ತಲ್ಲ, ಅದು 84,000 ಬಂತು. ಒಂದೇ ಸಮಯದೊಳಗೆ ಬರಲಿಲ್ಲರಿ. ಜೀವದಲ್ಲಿ ಸಮ್ಯಕ್ ದರ್ಶನದ ಸಲುವಾಗಿ ಯಾವ ಅಂತರಂಗದೊಳಗ ಸ್ವಭಾವ ಸನ್ಮುಖ ಪುರುಷಾರ್ಥ, ಅರೆ ಸಮ್ಯಕ್ ದರ್ಶನದ ಸಲುವಾಗಿ 2 ಕಾರ್ಯ ಆಗ್ತಾವ್ರಿ.
ಎರಡು ಕಾರ್ಯ ಆಗ್ತವೆ ಗಮನದೊಳಗಿಟ್ಕೊಳ್ಳೋದು. ಒಂದು ಸ್ವಭಾವ ಸನ್ಮುಖ ಪುರುಷಾರ್ಥ, ಅರ್ಥಾತ್ ಸ್ವಭಾವದ ಮಹಿಮೆ. ಸ್ವಭಾವದ ಮಹಿಮೆ ಸಂಪೂರ್ಣ ವಿಶ್ವದ ಪದಾರ್ಥಗಳಿಗಿಂತ ಅಧಿಕ ಆಗ್ತಿದೆ. ಇದು ಒಂದು ಕಾರಣ. ಎರಡನೇದ್ದ ಸ್ವಭಾವದ ಮಹಿಮೆಯ ಜೊತೆಯಾಗಿ ಮಂದ ಕಷಾಯ ರೂಪದ ಪರಿಣಾಮಗಳಾಗ್ತಾವಲ್ಲ. ಮಂದ ಕಷಾಯ ರೂಪದ ಪರಿಣಾಮ. ಅರೆ ಮಂದ ಕಷಾಯದ ವ್ಯಾಖ್ಯಾ ಈಗ 1 ವಾರ 2 ವಾರದೊಳಗನ ಬಂದದ್ದಿತ್ತು. ಮಂದ ಕಷಾಯ ಅರ್ಥಾತ್ ದೇವಶಾಸ್ತ್ರ ಗುರುಗಳ ಕುರಿತು ಭಕ್ತಿಯ ಭಾವ, ಶ್ರದ್ಧೆಯ ಭಾವ, ಆದರದ ಭಾವ, ಇದು ಮಂದ ಕಷಾಯ ಇದೆ. ಹಾಗಾದರೆ ದೇವಶಾಸ್ತ್ರ ಗುರುಗಳ ಕುರಿತು ಭಕ್ತಿ, ಶ್ರದ್ಧೆ, ಆದರ ಅಂದರೆ ಏನ? ಅವರು ಹೇಳಿದಂಥ ಮಾತಿನ ಮೇಲೆ ವಿಶ್ವಾಸ, ಅವರು ಹೇಳಿದಂಥ ಮಾರ್ಗದ ಮೇಲೆ ನಡೆಯುವಂಥ ಒಂದು ನಿರ್ಣಯ ಅಂದರೆ ಅಂತರಂಗದೊಳಗೆ ಉದ್ದೇಶ ನಿರ್ಮಾಣ ಆಗೋದು. ಇದರ ಹೆಸರೇನಿದೆ? ಮಂದ ಕಷಾಯ. ಅರೆ ಮಂದ ಕಷಾಯದ ಸ್ಪಷ್ಟ ಅರ್ಥನೇ ಇದೆ. ಮಂದ ಕಷಾಯದ ಸ್ಪಷ್ಟ ಅರ್ಥನೇ ಇದೆ. ನಿಷ್ಕಷಾಯ ಸ್ವಭಾವದ ಕಡೆಗೆ ಈ ಜೀವದ ರುಚಿ ನಿರ್ಮಾಣ ಆಗುವುದು. ನಿಷ್ಕಷಾಯ ಸ್ವಭಾವದ ಕಡೆಗೆ ಈ ಜೀವದ ಉಪಯೋಗದೊಳಗ ರುಚಿ ನಿರ್ಮಾಣ ಆಗೋದು. ಅದೇ ಎಲ್ಲಿ ಜೀವನಿಗೆ ಕಷಾಯ ಯಾವುದಕ್ಕಂತಾರೋ, ಎಲ್ಲಿ ಜೀವದ ಅಧಿಕಾರದೊಳಗೆ ಯಾವುದೂ ಇಲ್ಲವೋ ಅದನ್ನು ತನ್ನ ತನ್ನ ಅಧಿಕಾರ ಅರ್ಥಾತ್ ಅದರ ಮೇಲೆ ಸ್ವಾಮಿತ್ವದ ಸ್ಥಾಪನೆ ಇದೆಯಲ್ಲ, ಅದು ಕಷಾಯ. ಯಾವ ವಸ್ತುವಿನ ಮೇಲೆ ತನ್ನ ಅಧಿಕಾರ ಇಲ್ಲವೇ ಇಲ್ಲವೋ, ಬೇರೆ ಯಾವ ಪ್ರಶ್ನೆನೇ ಇಲ್ಲ, ರಾಗರೂಪದ ಪರಿಣಾಮ, ಅದರ ಮೇಲೆ ಜೀವದ್ದೇನು ಅಧಿಕಾರ ಇದೆ? ಇನ್ನು ವಸ್ತು ಸಾಪೇಕ್ಷ ನೋಡಿದ್ರೆ ದೇಹ ರೂಪದ ಪರದ್ರವ್ಯ ಅದರ ಮೇಲೆ ತನ್ನ ಸ್ವಾಮಿತ್ವ. ಅರೆ ನಾನು, ನನ್ನದು, ನನ್ನ ಸ್ಥಿತಿ ಹೀಗಿದೆ, ದೇಹದ ಅವಸ್ಥೆಯ ಮೂಲಕ ತನ್ನ ಸ್ಥಿತಿ, ನನ್ನ ಸ್ಥಿತಿ ಹೀಗಿದೆ ಅನ್ನೋದು ಕಷಾಯ ಇದೆ. ನಿಷ್ಕಷಾಯ ಸ್ವಭಾವದ ಕಡೆಗೆ ಜೀವನಿಗೆ ರುಚಿ ಉತ್ಪನ್ನ ಆಗುವುದರ ಹೆಸರು ಮಂದ ಕಷಾಯ ಇದೆ. ಇದರಿಂದ ಸ್ಪಷ್ಟ ಆಗ್ತಿದೆ ಅಂತರಂಗದ ಅಭಿಪ್ರಾಯದ ಮಾತ. ದ್ರವ್ಯಲಿಂಗ ಧಾರಣ ಮಾಡಿ ಪಂಚ ಮಹಾವ್ರತ ರೂಪದ ಶುಭ ಪರಿಣಾಮದೊಳಗ ತನ್ನತನವನ್ನು ಮನ್ನಿಸುವುದ, ಇದು ತೀವ್ರ ಕಷಾಯ ಇದೆ. ಪಂಚ ಮಹಾವ್ರತ ರೂಪದ ಶುಭ ಪರಿಣಾಮವನ್ನು ತಾನು ಅಂಥೇಳಿ ಅನುಭವ ಮಾಡುವುದ, ಇದು ತೀವ್ರ ಕಷಾಯ ಇದೆ. ಅರೂಪಿ ಜ್ಞಾನಸ್ವರೂಪಿಯಾದಂಥ ಅನಂತ ಕಾಲದೊಳಗ ವ್ಯಕ್ತ ಪ್ರಗಟ ರೂಪದಿಂದ ಅನುಭವದಲ್ಲಿ ಬಾರದೇ ಇರುವಂಥ ಶುದ್ಧಾತ್ಮನ ಕುರಿತು ರುಚಿ ಉತ್ಪನ್ನ ಆಗೋದು, ಇದು ಮಂದ ಕಷಾಯ. ಶುಭ ಪರಿಣಾಮದೊಳಗೆ ತಾನೆನ್ನುವ ಅನುಭೂತಿ, ಅಭಿಪ್ರಾಯ. ಅರೆ ಅಭಿಪ್ರಾಯದ ಹೆಸರು ಕಷಾಯ ಇದೆ, ಅನುಭವದ ಹೆಸರು ಕಷಾಯ ಇದೆ. ಯಾವುದು ತನ್ನದಲ್ಲವೋ ಅದನ್ನು ತಾನು, ಅದರ ಸ್ವಾಮಿ ತಾನು ಅನ್ನುವಂಥ ಸಹಜ ಪರಿಣಾಮ ತೀವ್ರ ಕಷಾಯ ಇದೆ. ತೀವ್ರ ಕಷಾಯ ಅಂತಂದ್ರೆ ಮುಖದಿಂದ ಅಪಶಬ್ದ, ಶರೀರದೊಳಗ ಕಂಪನ ಆಗೋದ, ಕಣ್ಣುಗಳಲ್ಲಿ ಕೆಂಪುತನ ಮೂಡಿ ಬರೋದ, ಇದು ಅನ್ಯ ದ್ರವ್ಯದ ಕಾರ್ಯ ಇದೆ ರೀ. ಇದನ್ನು ಕಷಾಯ ಅಂಥೇಳಿ, ಇದನ್ನು ತೀವ್ರ ಕಷಾಯ ಅಂಥೇಳಿ अज्ञानी को समझाने के लिए मुनिराज असत्यार्थ जो व्यवहार करता है ना, उसका उपदेश दिया है। असत्यार्थ
ಯಾವುದನ್ನು ನೀನು ನಾನು ಅಂಥೇಳಿ ಅನುಭವ ಮಾಡ್ತಾ ಇದ್ದೀಯಲ್ಲ, ಅದರ ಮೂಲಕನ ನಿನ್ನ ಭಾವವನ್ನು ತಿಳಿಸಿಕೊಡುವಂಥ ವ್ಯವಹಾರ ಇದೆ. ನೇರವಾಗಿ ನೀನು ನಿನ್ನ ಭಾವವನ್ನು ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ. ಅದಕ್ಕೆ ದೇಹದ ಮೂಲಕ ಕಷಾಯ ಭಾವವನ್ನು ತಿಳಿಸಿಕೊಟ್ಟಿದ್ದಾರೆ. ಶಬ್ದದೊಳಗೆ ತೀವ್ರ ಕಷಾಯ ಇದೆ ಏನ್ರಿ, ಅಪಶಬ್ದದೊಳಗೆ ಅದರ ಭಾಷಾ ವರ್ಗಣ ಅದಕ್ಕಾಗಿ ಇದೆ. ಯಾವ ಕಾರಣದಿಂದ ಜ್ಞಾನಿ ನಿರಾಕುಲ ಇರ್ತಾನೆ ಇಲ್ಲಿ ಸ್ಪಷ್ಟ ಇದೆ. ಭಾಷಾ ವರ್ಗಣ ಅದಕ್ಕಾಗಿ ಇದೆ. ಅದು ಅದೇ ಒಂದು ವೇಳೆ ಆ ಸಮಯದೊಳಗ, ಯಾವ ಸಮಯದೊಳಗ ಭಾಷಾ ವರ್ಗಣ ಕರ್ಕಶ ಶಬ್ದ ರೂಪದಿಂದ ಪರಿಣಮನ ಮಾಡ್ತಾ ಇದೆ, ಆ ಸಮಯದೊಳಗ ಎದುರಿಗಿನ ವ್ಯಕ್ತಿಯಲ್ಲೇ ಕಷಾಯ ಆಗಿದ್ದರೆ, ತೀವ್ರತೆ ಕಂಡು ಬಂದರೆ, ಅದು ಏನಿದೆ ರೀ, ಏನಿದೆ ಹೇಳ್ರಿ, ಅದ ಅನ್ಯ ದ್ರವ್ಯದ ಸಮಯವರ್ತಿ ಪರ್ಯಾಯ ಇದೆ. ಒಂದು ಮಾತು. ಎರಡನೇದ, ಅದರ ಕಡೆಗೆ ನೋಡಿ ಅದನ್ನು ಆ ರೂಪದಿಂದ ತಿಳಿಯುವಂಥ ನನ್ನ ವರ್ತಮಾನ ಸಮಯದ ಜ್ಞಾನದ ಯೋಗ್ಯತೆ ಇದೆ. ಅರೆ ಇವೆಲ್ಲವನ್ನೂ ಪೃಥಕ್ಕಾಗಿ ಭಾಷಾವರ್ಗಣಾದ ಪರಿಣಮನ ಎದುರಿಗಿನ ಅನ್ಯ ಜೀವ ದ್ರವ್ಯದ ವರ್ತಮಾನದ ಭಾವ, ಆ ಭಾವವನ್ನು ಆ ರೂಪದಿಂದ ನೋಡುವಂಥ ನನ್ನ ವರ್ತಮಾನ ಜ್ಞಾನದ ಯೋಗ್ಯತೆ, ಇವು ಎಲ್ಲವನ್ನು ತಿಳಿಯುವಂಥ ಜ್ಞಾನಿ ಯಾವ ಕಾರಣದಿಂದ ಕಷಾಯ ರೂಪ ಅಥವಾ ದುಃಖಿಯಾಗೋ ಸಾಧ್ಯತೆ ಹೇಳ್ರಿ. ಜ್ಞಾನಿ ಸುಖಿಯಾಗುವ ಮಂತ್ರ ಒಂದು ಅವನ ಜ್ಞಾನನೇ ಇದೆ. ಯಥಾರ್ಥ ಜ್ಞಾನ, ವಸ್ತು ಸ್ವರೂಪದ ಜ್ಞಾನ. ಅರೆ ವಸ್ತು ಸ್ವರೂಪದ ಜ್ಞಾನ ಒಂದರ ಅಭಾವದೊಳಗ ಈ ಜೀವ ಬರೇ ದುಃಖ ಭೋಗಿಸಿದನ್ರಿ, ಅನಂತ ದುಃಖ ಭೋಗಿಸಿದನೆ. ಯಾವುದು ಒಂದರದೇ ಅಭಾವದೊಳಗ, ವಸ್ತು ಸ್ವರೂಪದ ಜ್ಞಾನ ಒಂದರದೇ ಅಭಾವದೊಳಗ ಎಷ್ಟು ದುಃಖ ಭೋಗಿಸಿದನೆ, ಅನಂತ. ಪೂಜೆ ಮಾಡಿದ್ರೂ ದುಃಖ, ವ್ರತದ ಆಚರಣೆ ಮಾಡಿದ್ರೂ ದುಃಖ, ನಿರ್ಗ್ರಂಥ ಅವಸ್ಥೆಯನ್ನು ಅಂಗೀಕಾರ ಮಾಡಿ ಬೆಟ್ಟದ ಶಿಲೆಯೊಳಗ ಗುಪ್ತ ಗುಹೆಯೊಳಗ ನಿಶ್ಚಲವಾಗಿ ಕುಳಿತರೂ ಕೂಡ ದುಃಖಿ ಇರ್ತಾನೆ. ಯಾಕೆ ಅಂತಂದ್ರೆ ಅದು ಭಿನ್ನ ದ್ರವ್ಯದ ಸ್ವತಂತ್ರ ಪರಿಣಮನವನ್ನು ಅದು ಭಿನ್ನ ದ್ರವ್ಯದಂಥೇಳಿ ತಿಳಿಯಲೇ ಇಲ್ಲ. ಈ ಒಂದೇ ಒಂದು ಜ್ಞಾನದ ಅಭಾವದೊಳಗೆ ಇದನ್ನು ವಸ್ತು ಸ್ವರೂಪದ ಜ್ಞಾನ ಅಂತಾರೆ. ಯಾವುದ ಅನ್ಯ ದ್ರವ್ಯದ ಕಾರ್ಯ ಇದೆ, ಅದನ್ನು ನನ್ನ ಕಾರ್ಯ ಅಥವಾ ನಾನು ಮಾಡಿದನೋ ಅನ್ನೋದು ಇದು ಏನಿದೆ ರೀ, ಮಿಥ್ಯಾತ್ವ ಇದೆ ರೀ. ಅರೆ ಯಾವ ತೀವ್ರ ಕಷಾಯದ ಮಾತು ಈಗ ಹೇಳಿತು, ಅದಕ್ಕಿಂತಲೂ ದೊಡ್ಡ ಮಾತು ಇದೆ ರೀ. ಇದ ಯಾವುದ ಮಿಥ್ಯಾತ್ವ ಅನ್ನೋದು ಅನ್ಯ ದ್ರವ್ಯದ್ದು, ಶರೀರದ, ವಚನದ, ಅದರ ಸಲುವಾಗಿನ ಮನ ವಚನ ಕಾಯದ ಯಾವ ಪ್ರವೃತ್ತಿ ಇದೆಯೋ ಆ ಪ್ರವೃತ್ತಿಯೊಳಗ ತನ್ನತನವನ್ನು ಮನ್ನಿಸುವುದ ಇದು ಮಿಥ್ಯಾತ್ವ ಇದೆ. ಅದರ ಮೇಲೆ ಸ್ವಾಮಿತ್ವದ ಸ್ಥಾಪನೆ ಮಾಡೋದ ತೀವ್ರ ಕಷಾಯ ಇದೆ. ಆ ಭಿನ್ನ ದ್ರವ್ಯದ ಸ್ವರೂಪವನ್ನು ಬರೀ ಭಿನ್ನ ಅಂತ ಹೇಳಿ ತಿಳ್ಕೊಂಡ ಅನಾದಿ ಕಾಲದಿಂದ ಯಾವುದು ವ್ಯಕ್ತ ರೂಪದಿಂದ ಅನುಭವದಲ್ಲಿ ಬರಲೇ ಇಲ್ಲವೋ ಅದರ ಮಹಿಮೆಯೊಳಗ ಅಂತರ್ಮುಖತೆಯಿಂದ ಜ್ಞಾನದ ಉದ್ಯಮ ನಡೆಯೋದ ಇದು ಮಂದ ಕಷಾಯ. ಯಾವಾಗೂ ತಿಳ್ಕೊಳ್ಳೋದು ಶುದ್ಧಾತ್ಮನನ್ನು ಧ್ಯೇಯವನ್ನಾಗಿಸಿಕೊಂಡ ಜ್ಞಾನದ ಪರಿಣಮನ ಏನಿದೆ ಅದು ಒಂದೇ ಲೋಕದೊಳಗೆ ಮಂದ ಕಷಾಯ. ಅಧ್ಯಾತ್ಮ ಲೋಕದೊಳಗನ್ರಿ, ಜೈನ್ ಜಗತ್ತಿನೊಳಗನ್ರಿ, ವಸ್ತುಸ್ಥಿತಿಯೊಳಗನ್ರಿ, ಅಥವಾ ನನ್ನ ಕಲ್ಯಾಣದ ಮಾರ್ಗದೊಳಗೆ ಅದು ಒಂದೇ ಮಂದ ಕಷಾಯ. ನಿಜ ಶುದ್ಧಾತ್ಮನನ್ನು ಧ್ಯೇಯವನ್ನಾಗಿಸಿಕೊಂಡು ವರ್ತಮಾನದ ಜ್ಞಾನ ಉದ್ಯಮಶೀಲ ಇರೋದು ಇದು ಒಂದೇ ಮಂದ ಕಷಾಯ ಇದೆ. ಬೇಕಾದ್ರೆ ಆ ಉದ್ಯಮ ನಡೆದಿರೋ ವೇಳೆದೊಳಗೆ ಎದುರುಗಡೆ ಪ್ರಮಾದವಶದಿಂದ ಜೀವಗಳ ಹಿಂಸೆ ಆದರೂ ಕೂಡ ತೀವ್ರ ಕಷಾಯ ಇಲ್ಲ, ಅವನಿಗೆ ದೀರ್ಘಬಂಧ ಆಗುವುದಿಲ್ಲ.
ಈ ವಸ್ತು ಸ್ವಾತಂತ್ರ್ಯವನ್ನು, ಈ ಸೂಕ್ಷ್ಮ ಪರಿಣಾಮದ ಅಂತರ್ಭೇದವನ್ನು ಹೇಳುವಂಥವರ ಕೇವಲ ಸರ್ವಜ್ಞ ಪ್ರಭು ಅದ. ಅಲ್ಪಜ್ಞರು ಇದನ್ನು ಛದ್ಮಸ್ತರ ಹೇಳೋ ಸಾಧ್ಯ ಇಲ್ಲ. ಸರ್ವಜ್ಞ ಪ್ರಭು ಮತ್ತು ಅದನ್ನು ಸರಿಯಾಗಿ ತಿಳಿದುಕೊಳ್ಳುವವರ ಆತ್ಮನಲ್ಲಿ ನಿರಂತರ ಉದ್ಯಮ ಯಾರು ಮಾಡ್ತಾ ಇದ್ದಾರೋ ಅಂಥ ಸಾಧು ಪರಮೇಷ್ಠಿಗಳು ತಿಳ್ಕೊಳ್ತಾರೆ. ಇನ್ನೂ ಸ್ವಲ್ಪ ಕೆಳಗೆ ಬಂದ ನಂತರ ಆ ಸಾಧು ಪರಮೇಷ್ಠಿಯ ಅಂತಃಪರಿಣತಿಯನ್ನು ಪಂಚಮಗುಣ ಸ್ಥಾನಾವರ್ತಿ, ಸಮ್ಯಕ್ ದೃಷ್ಟಿ, ಚತುರ್ಥಗುಣ ಸ್ಥಾನಾವರ್ತಿ ತಿಳಿತಾನ್ರಿ. ಇನ್ನು ಆತ್ಮದರ್ಶನ ರೂಪ ಸಮ್ಯಕ್ ದರ್ಶನದ ಮಹಿಮೆಯನ್ನ ಯಾವ ಜೀವ ಆಗಮದ ಮೇಲೆ ಸಂಪೂರ್ಣ ಶ್ರದ್ಧೆಯನ್ನಿಟ್ಟು ಅಂತಃ ತತ್ವದ ಕಡೆಗೆ ಉದ್ಯಮ ಜ್ಞಾನದ ಆರಂಭ ಆಗಿದೆಯೋ ಆ ಮಂದಕಶಾಹಿ ಜೀವ ಸಮ್ಯಕ್ ದರ್ಶನದ ಸ್ವರೂಪವನ್ನು ರತ್ನತ್ರಯದೊಳಗ ಆದಿಯಾದಂಥ ಸಮ್ಯಕ್ ದರ್ಶನದ, ಆತ್ಮದರ್ಶನದ, ವಸ್ತು ದರ್ಶನದ ನಿಜಾನುಭವದ ಅಥವಾ ಅತೀಂದ್ರಿಯ ಸುಖ, ಅತೀಂದ್ರಿಯ ಜ್ಞಾನದ ಸಾಗರನಾದಂಥ ಶುದ್ಧಾತ್ಮನ ಅನುಭೂತಿ ಆಗಿರಬಹುದು ಅನ್ನೋದನ್ನು ಅವ ಮಾತ್ರ ತಿಳಿಯೋ ಸಾಗಿದೆ. ಅವನನ್ನು ಮೀರಿ ಕೆಳಗಿನವರು ಏನೂ ತಿಳಿಯೋ ಸಾಧ್ಯ. ಕೆಳಗಿನವ್ರು ಯಾರ? ಕೆಳಗಿನವ್ರ ಅರ್ಥಾತ್ ದೇಹವನ್ನು, ಶುಭರಾಗವನ್ನು ತಾನು ತನ್ನ ಕರ್ತವ್ಯ ಅಂಥೇಳಿ ಮನ್ನಿಸಿ ಅದರೊಳಗೆ ಒಂದೊಂದು ಸಲ ತೃಪ್ತಿ ಇದ್ದಾರೆ, ಅದರೊಳಗೆ ಒಂದೊಂದು ಸಲ ಆಕುಲ ವ್ಯಾಕುಲ ಇದ್ದಾರೆ. ಅಂಥವರ ಏನನ್ನೂ ತಿಳಿಯೋ ಸಾಧ್ಯ ಇಲ್ಲ. ಏನನ್ನು ಅಂದ್ರೆ ಅರಹಂತ ಪ್ರಭು ಹೇಳಿರುವಂಥ ಪರಿಣಾಮದ ಸೂಕ್ಷ್ಮ, ಯಾವ ಸೂಕ್ಷ್ಮ ಪರಿಣಾಮದ ಜಾತಿ ಇದೆಯೋ ಆ ವಿಶಿಷ್ಟ ಜಾತಿಯೊಳಗೆ ಧರ್ಮ ಇದೆ ಅನ್ನೋದನ್ನು ಈ ಅಜ್ಞಾನಿ ಮಿಥ್ಯಾದೃಷ್ಟಿ ಹಾಗೆ ತಿಳಿಯಲಿಕ್ಕೆ ಸಾಧ್ಯ. ವೀತರಾಗತೆಯ ಆರಾಧಕರಾದಂಥ ದಿಗಂಬರ ಸಾಧುಗಳ ಅಂತಃಪರಿಣತಿಯನ್ನು ಈ ಮಿಥ್ಯಾದೃಷ್ಟಿ ಜೀವ ಹಾಗೆ ತಿಳಿಯೋ ಸಾಧ್ಯ. ಅರೆ ಒಂದೇ ಒಂದು ಮಾತಿದೆ, ನಮ್ಮನ್ನು ನಾವು ಮಿಥ್ಯಾತ್ವದ ಶ್ರೇಣಿಯಿಂದ ಅತ್ಯಂತ ನಿಕೃಷ್ಟವಾದಂಥ ತರಗತಿಯಿಂದ ಭಿನ್ನ ತರಗತಿಯೊಳಗ, ಉಚ್ಚ ಶ್ರೇಣಿಯೊಳಗ ತರಬೇಕಾದ್ರೆ ಸರ್ವಜ್ಞ ಪ್ರಣೀತ ಶಾಸನದ ಸಾರನಾದಂಥ ಶುದ್ಧಾತ್ಮನನ್ನು ಮುಖ್ಯ ಮಾಡೋದು ಒಂದೇ ಒಂದು ಕರ್ತವ್ಯ ಇದೆ. ನೀವು 1000 ಮಂದಿರ ಕಟ್ಟಿಸ್ರಿ, 1000 ಮಂದಿರ ಕಟ್ಟಿಸ್ರಿ, 10,000 ಗ್ರಂಥಗಳನ್ನು ಪ್ರಕಾಶಿತ ಮಾಡ್ರಿ, ಆಗುವುದಿಲ್ಲ. ಮಿಥ್ಯಾತ್ವದ ಶ್ರೇಣಿಯಿಂದ ನಮಗೆ ಮೇಲೆದ್ದು ಬರೋದಿತ್ತು ಅಂತಂದ್ರೆ ಜಿನ ಪ್ರಣೀತ ಶಾಸನದ ಸಾರನಾದಂಥ ಶುದ್ಧಾತ್ಮನನ್ನು ಮುಖ್ಯ ಮಾಡೋದು ಒಂದೇ ಒಂದು ಕರ್ತವ್ಯ ಇದೆ. ಉಳಿದ ಯಾವ ಕಾರ್ಯ ನೀವು ಮಾಡಿದರನು, ಯಾರು ಮಾಡಿದರನು, ನಾನು ಮಾಡಿದರನು ಅದು ಕೇವಲ ಭವ ಪರಂಪರೆಗೆ ಪರಮ ಆಧಾರ ಆಗ್ತಿದೆ. ಅರೆ ಭವ ಪರಂಪರೆಯಿಂದ ನಡೆಯುವುದಿಲ್ಲ. ಏನು ಹೇಳ್ತು? ಭವ ಪರಂಪರೆಯಿಂದ ನಡೆಯುವುದಿಲ್ಲ. ಆದರೆ ಭವ ಪರಂಪರೆ ನಡೆಯುವ ಸಲುವಾಗಿ ಭವದಿಂದ ರಹಿತವಾಗುವಂಥ ಮಾರ್ಗದೊಳಗೆ ವಿಪರೀತತೆ ಮನ್ನಿಸುವುದರಿಂದ ಭವ ಪರಂಪರೆ ಗಾಢ ಆಗ್ತಿದ್ದೀರಿ ಅಂಥೇಳನ. ಜೈನನಿಗೆ ಜೈನತ್ವವನ್ನು ಮೀರಿ ಯಾವ ಆಚರಣೆ ಇದೆಯೋ ಆ ಆಚರಣೆ ಏನಿದೆ ಅದು ಇತರ ಮನುಷ್ಯರಿಗಿಂತ ಭಯಾನಕವಾದಂಥ ಬಂಧದ ಕಾರಣ. ಯಾರಿಗೆ ಪರಿಚಯ ಇಲ್ಲ ಅವ್ರದ್ದು ಮಾತು ಬೇರೆ. ಪರಿಚಯ ಇಲ್ಲದೆ ಇದ್ದವರು ಕೂಡ ವಿಷಪ್ರಾಶನ ಮಾಡಿದ್ರೆ ಸಸ್ತನ ಹೋಗೋದು, ಅದರೊಳಗೆ ಯಾವ ಸಂಶಯ ಇಲ್ಲ. ಆದರೆ ಇಲ್ಲಿ ದುರಾಗ್ರಹ ಎಂಥದ್ದಿದೆ. ಪರಿಚಯ ಆದ ನಂತರ ಕೂಡ ಅರೆ ಕೇವಲ ಒಂದು ದೇಹ ಬುದ್ಧಿ, ಕೇವಲ ಒಂದು ಪಂಚೇಂದ್ರಿಯ ವಿಷಯದ ಲಾಲಸೆಯಿಂದ ಈ ಜೀವ ಅತೀಂದ್ರಿಯ ಸುಖ ಸ್ವರೂಪನಾದಂಥ ಶುದ್ಧಾತ್ಮನ ಕಡೆಗೆ ಒಲವು ಇಲ್ಲ, ರುಚಿ ಇಲ್ಲ. ಕೇಳಿದರನು ಕೂಡ ಟೋಡರ ಮಲ್ಲರು ಹೇಳಿದರನ ಅವರು ಹೇಳಿರುವ ಮಾತ ನಿಜವಾಗಿ ಬಹಳ ಅರೆ ಯಾವುದೇ ರೂಪದಿಂದ ಅಸತ್ಯದ ಅಂಶ ಗ್ರಹಣ ಮಾಡೋ ಸಾಧ್ಯ ಇಲ್ಲ. ಏನು ಹೇಳಿದರು ಟೋಡರ ಮಲ್ಲರ? ಹೋಯ್ತದ ವಿಚಾರ.
ಏನು ಹೇಳಿದರು ಟೋಡರ ಅವ್ರ ಮಹಿಮೆಯೊಳಗ ಮಾತೆ ಹೋಯ್ತು. ವಿಷಯ ಏನು ಬಂದಿತ್ತು ಗೊತ್ತಿಲ್ಲ. ಜೈನ್ ಯಾರು ಆಚರಣೆ ಇದ್ದಾರಲ್ಲ ಬೇರೆದವ್ರ ಅಸತ್ಪತ್ಕಿ ರಚನಾ ಮಾಡ್ತಾರಂತೆ. ಅಸತ್ಪತ್ಕಿ ರಚನಾ ಮಾಡಿ ಬೇಸರ ಮಾಡಿ ಹೇಳ್ತಾರಲ್ಲ. ಜಿನೇಂದ್ರ ಭಗವಂತರು ಅನ್ಯಥಾವಾದಿಗಳಿರುವುದಿಲ್ಲ, ಇರಬಹುದೇನೋ, ನಿಶ್ಚಿತ ಇಲ್ಲ ನಂದು ಹೋಯ್ತಾರೆ. ಎಲ್ಲೂ ವ್ಯಕ್ತಿಯ ಮಹಿಮೆ ಅಧಿಕ ಬಂತಾರೆ, ಹೀಗಾಗಿ ಆ ವ್ಯಕ್ತಿಯ ವಚನದ ಮಹಿಮೆ ಸ್ವಲ್ಪ ಮರೆ ಆಯಿತು, ಬಂದರು. ಸೂಕ್ಷ್ಮ ನಡೀರಿ, ಯೋಗ ಇಲ್ಲ. ಅಂತರಂಗದ ಸ್ನಿಗ್ಧತೆಯು ಇಲ್ಲದಿರುವುದರಿಂದ ಅವನಿಗೆ ಬಂಧವಾಗುವುದಿಲ್ಲ, ನಿರ್ಜರಿಯಾಗುತ್ತದೆ. ಮುಂದಿನ ಕಲಶ. ಸಮ್ಯಕ್ ದೃಷ್ಟಿ ಜೀವನ ಪರಿಣಾಮದಿಂದ ಶುದ್ಧನಿದ್ದಾನೆ, ಆದಾಗ್ಯೂ ಪಂಚೇಂದ್ರಿಯ ವಿಷಯಗಳನ್ನು ಭೋಗಿಸುತ್ತಾನೆ. ಆ ವಿಷಯಗಳನ್ನು ಭೋಗಿಸುತ್ತಿರುವಾಗ ಕರ್ಮಗಳ ಬಂಧವಾಗುತ್ತದೆಯೋ ಅಥವಾ ಇಲ್ಲವೆಂದು ಯಾರೋ ಪ್ರಶ್ನೆ ಮಾಡಿದ್ದಾರೆ. ಅದರ ಸಮಾಧಾನವು ಕರ್ಮಗಳ ಬಂಧವಿಲ್ಲ ಎಂಬುದಾಗಿದೆ. ಪರಿಣಾಮದಿಂದ ಅವು ಶುದ್ಧದನು, ಆದರೆ ಪಂಚೇಂದ್ರಿಯಗಳ ಪ್ರತ್ಯಕ್ಷ ಭೋಗಿಸ್ತಾನಲ್ಲ, ಆ ವೇಳೆದೊಳಗೆ ಅವನಿಗೆ ಬಂಧ ಆಗ್ತಿದ್ದೇನಿಲ್ಲ. ಪ್ರಶ್ನೆ ಕೇಳೋರದ್ದು ಪ್ರಶ್ನೆ ಕೂಡ ಎಷ್ಟು ಯೋಗ್ಯ ಇದೆ, ಎಂಥ ಜಿಜ್ಞಾಸೆ. ಅರೆ, ಪ್ರತ್ಯಕ್ಷ ಪಂಚೇಂದ್ರಿಯ ಭೋಗಿಸ್ತಾನಲ್ಲ, ಪರಿಣಾಮದಿಂದ ಶುದ್ಧದನು, ಈ ಮಾತು ಒಪ್ತೇವೆ. ಆದರೆ ಪ್ರತ್ಯಕ್ಷ ಭೋಗಿಸುವ ವೇಳೆದೊಳಗೆ ಪರಿಣಾಮ ಶುದ್ಧಿ ಆಗಿರೋ ಸಾಧ್ಯ ಇದೆ. ಪ್ರಶ್ನೆ ಬಂತಲ್ಲ, ಪ್ರತ್ಯಕ್ಷ ಭೋಗಿಸೋ ಭೋಗದ ಅಭಿಲಾಷೆ ಇದೇನಿಲ್ಲ, ಭೋಗಾಭಿಲಾಷೆ ಇದೇನಿಲ್ಲ, ಭೋಗದ ಸಾಮಗ್ರಿಗಳದ್ದು ಪ್ರತ್ಯಕ್ಷ ಅನುಭವ ಇದೇನಿಲ್ಲ, ಇದೆ. ಹಾಗಾದ್ರೆ ಅವನಿಗೆ ಆ ಸಮಯದೊಳಗೆ ಬಂಧ ಆಗ್ತಿದೇನಲ್ಲ, ಉಳ ಸಮಯದೊಳಗೆ ಅವನು ಶುದ್ಧ ಪರಿಣಾಮಿ ಇದ್ದಾನೆ, ಅವನ ಪರಿಣಾಮ ಶುದ್ಧ ಇದೆ. ಆದರೆ ಕ್ರಿಯೆಯಿಂದ ಬಂಧ ಆಗ್ತಿದೇನಿಲ್ಲ. ಇಲ್ಲಿ ಮಾತು ಮತ್ತಲ್ಲಿ ಮೂರೂ ಬಂದು ಟೋಡರ ಮಲ್ಲರೋನ ಪರಿಣಾಮ, ಅಭಿಪ್ರಾಯ ಮತ್ತು ಕ್ರಿಯೆ. ಪರಿಣಾಮ ಅಭಿಪ್ರಾಯ, ನಾನು ಅನ್ಯ ದ್ರವ್ಯದಿಂದ ನನ್ನ ಸುಖ ದುಃಖಗಳ ಇಲ್ಲವೇ ಇಲ್ಲ, ನಾನು ಸುಖದ ಸಾಗರನಿದ್ದೇನೆ, ಅನ್ಯ ಜಡ ದ್ರವ್ಯದೊಳಗ ಸುಖ ನಾಮದ ಗುಣವೇ ಇಲ್ಲ, ಇದು ಅಭಿಪ್ರಾಯದೊಳಗೆ ಇದೆ. ಪರಿಣಾಮದೊಳಗ ಕೂಡ ಆ ಭೋಗದ ಕುರಿತು ತೀವ್ರ ಲಾಲಸೆ, ಲುಬ್ಧತೆ ಇಲ್ಲ. ಆದರೂ ಕೂಡ ಕ್ರಿಯೆ ಮಾಡ್ತಾ ಇದ್ದಾನಲ್ಲ, ಭೋಗದ ಕ್ರಿಯೆ, ಆ ಸಮಯದೊಳಗೆ ಅವನಿಗೆ ಬಂಧ ಆಗ್ತಿದೆಯೋ ಅಥವಾ ಇಲ್ಲ, ಏನೂ ವಿಶ್ಲೇಷಣೆ ನೀಡದ್ದನ್ನು ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕಿನ್ನ ಆಧಾರ ಆಚಾರ್ಯ ಭಗವಂತರ ಶಬ್ದ ತಗೊಳ್ತಾರೆ. ಅದು ಭೋಗದ ಮೇಲೆ ಹೇಳುತ್ತಲ್ಲ, ಅಂತರಂಗದೊಳಗ ಸ್ನಿಗ್ಧತೆ ಇಲ್ಲದೆ ಇರುವುದರಿಂದ ಬಂಧ ಆಗುವುದಿಲ್ಲ. ಇಷ್ಟ ಅಲ್ಲ, ನಿರ್ಜರೆ ಆಗ್ತಿದೆ. ನಿರ್ಜರೆ ಯಾವುದರದಾಗ್ತಿದೆ? ಸತ್ತಾದೊಳಗಿದ್ದದ ಕರ್ಮದ್ದಲ್ಲ. ಈಗ ಚರ್ಚೆ ಅದರದೇ ಆಗಿದೆ. ಸತ್ತಾದೊಳಗಿರುವಂಥ ಕರ್ಮದ್ದಲ್ಲ, ಬರ್ತಾ ಇರುವಂಥ ಕರ್ಮಗಳಲ್ಲೇ ನಿರ್ಜರೆ ಆಗ್ತಿದೆ. ಇಲ್ಲಿ ಒಳಗಡೆ ಸುತ್ತುತ್ತಾ ಇದೆ ಚಕ್ರ. ಎಂಥ ಚಕ್ರ? ಶುದ್ಧ ಪರಿಣತಿ ರೂಪದ ಚಕ್ರ. ಅದರದ ಪ್ರಭಾವ ಆತ್ಮ ಪ್ರದೇಶಗಳಲ್ಲೆಲ್ಲ ಆದದ್ದು ಇದೆ ರೀ.
ಆ ಪ್ರಭಾವದಿಂದ ಸಮೀಪ ಬರ್ತಾ ಇರುವಂಥ ಕರ್ಮರಜಗಳ ದೂರ ಸರಿತವೆ. ಯಾವ ಸ್ವಲ್ಪ ಬಲಧಾರಿ ಅದಾವಲ್ಲ ಅವಷ್ಟು ಒಳಗೆ ಬಂದ್ರೆ ಬರಬಹುದ್ರಿ, ಬಹಳಷ್ಟು ಏನದವು ಅವು ಹಾರಿ ಹೋಗ್ತವ್ರಿ ಕರ್ಮರಜಗಳ. ಅದರ ಹೆಸರು ನಿರ್ಜರೆ. ಇಲ್ಲೇನು ಹೇಳ್ತಾ ಇದ್ದಾರೆ ನೋಡ್ರಿ, ಪ್ರಶ್ನೆ ಆಯಿತು. ಆ ಪ್ರಶ್ನೆಗೆ ಸಮಾಧಾನ ಟೀಕಾಕಾರರನ್ನ ಹೇಳಿದರು. ಏನ? ಕರ್ಮಗಳ ಬಂಧವಿಲ್ಲ ಯಾರಿಗೆ? ವಿಷಯಗಳನ್ನು ಯಾರು ಭೋಗಿಸ್ತಾ ಇದ್ದಾರಲ್ಲ ಆ ಸಮ್ಯಕ್ ದೃಷ್ಟಿ ಜೀವರುಗಳಿಗೆ ಬಂಧ ಇಲ್ಲ ಅಂತ ಹೇಳಿದರು. ಜ್ಞಾನಿನ್ ಭುಂಕ್ಷ್ವಃ, ಜ್ಞಾನಿನ್ ಎಲೈ ಸಮ್ಯಕ್ ದೃಷ್ಟಿ ಜೀವನೇ ಭುಂಕ್ಷ್ವಃ, ಕರ್ಮದ ಉದಯದಿಂದ ಪ್ರಾಪ್ತವಾಗಿರುವಂಥ ಯಾವ ಭೋಗ ಸಾಮಗ್ರಿಗಳಿವೆ ಅವುಗಳನ್ನು ಭೋಗಿಸುತ್ತಿದ್ದರೆ ಭೋಗಿಸು. ಯಾರಿಗೆ ಯಾರು ಹೇಳ್ಕದಾರ? ಗುರುಗಳ ಸಮ್ಯಕ್ ದೃಷ್ಟಿ ಜೀವ ಹೇಳ್ಕದರು. ಅವನ ಜ್ಞಾನನ ಹೇಳ್ತಾ ಇದೆ. ಕರ್ಮದ ಉದಯದಿಂದ ಪ್ರಾಪ್ತವಾಗಿರುವಂಥ ಯಾವ ಭೋಗ ಸಾಮಗ್ರಿ. ಇಲ್ಲಿ ಸಾಮಗ್ರಿ ಅಂದ್ರೆ ಏನ್ರಿ? ಸಾಮಗ್ರಿ ಅಂತಂದ್ರೆ ಏನು? ಸಾಮಗ್ರಿ ಅಂತಂದ್ರೆ ಅಶಕ್ತ ಭಾವ, ತನ್ನ ಅಶಕ್ತ ದುರ್ಬಲ ಭಾವ. ಆ ಭಾವಗಳ ನಿನ್ನ ಭಾವಗಳ ಒಂದು ವೇಳೆ ದುರ್ಬಲ ಆಗಿ ಸ್ವಭಾವದೊಳಗೆ ನಿಲ್ಲದಿದ್ರೆ ಸ್ವಭಾವದ ಕಡೆಗೆ ಬರುವುದರಲ್ಲಿ ಸಾಮರ್ಥ್ಯಹೀನಾದರ ಅಲ್ಲಿ ಪರಪದಾರ್ಥಗಳ ಭೋಗಿಸ್ತಿದ್ರೆ ಭೋಗಿಸು, ಮುಂದೆ ಭೋಗಿಸುತ್ತಿದ್ದರೆ ಭೋಗಿಸು. ತಥಾಪಿ ತವ ಬಂಧನಾಸ್ತಿ, ತಥಾಪಿ ಆದರೂ ಕೂಡ ತವ ನಿನಗೆ ಬಂಧ ಜ್ಞಾನಾವರಣಾದಿ ಕರ್ಮಗಳ ಆಗಮನವು ನಾಸ್ತಿ ಇರುವುದಿಲ್ಲ. ಅರೆ ಇದು ಜೈನರನ್ನ ಒಪ್ಪವ್ರಿ, ಇದನ್ನ ಅಜೈನರಿಗೆ ಹೇಳಿದ್ರೆ ಒಪ್ಪಬಹುದೇನ್ರಿ? ಭೋಗಿಸ್ತಿದ್ರೆ ಭೋಗಿಸ್, ಆದರೆ ನಿನಗೆ ಕರ್ಮಗಳ ಬಂಧ ಆಗುವುದಿಲ್ಲ. ಜ್ಞಾನಾವರಣಾದಿ ಅರೇ ಕರ್ಮಗಳ ಬಂಧ ಅಂತೇಳಿ ಹೇಳುವುದರೊಳಗ ಜ್ಞಾನಾವರಣದ ತರ್ತಾ ಇದ್ದಾರೆ ನೋಡ್ರಿ. ಉದಯದೊಳಗ ಯಾವುದು ಇದೆಯಲ್ಲ, ಉದಯದೊಳಗೆ ಯಾವುದರ ಪ್ರಾಮುಖ್ಯತೆ ಇದೆಯಲ್ಲ ಅದರೊಳಗೆ ಮೋಹನಿ ಇದೆ ರೀ. ಬಂಧದೊಳಗೆ ಯಾವುದರ ಪ್ರಾಮುಖ್ಯತೆ ಇದೆಯಲ್ಲ ಅದರೊಳಗೆ ಜ್ಞಾನಾವರಣಿ ಇದೆ ರೀ. ವಿಚಾರ ಮಾಡೋದು ಒಂದಿಷ್ಟು. ಉದಯದೊಳಗೆ ಯಾವುದರದ ಪ್ರಾಮುಖ್ಯತೆ ಇದೆ? ಅರೆ ಕರ್ಮದ ಉದಯದಿಂದ ದುಃಖ ಆಗುತ್ತಿದೆ ಅನ್ನಬೇಕಾದ್ರೆ ಅಲ್ಲಿ ಮೋಹನೀಯದ ಪ್ರಾಬಲ್ಯ ಇದೆ. ಮತ್ತು ಬಂಧದೊಳಗೆ ಪ್ರಾಮುಖ್ಯತೆ ಜ್ಞಾನಾವರಣಿ. ಯಾಕೆ? ಎಲ್ಲಿ ಜ್ಞಾನ ಕಾರ್ಯ ಮಾಡುವುದಿಲ್ಲರಲ್ಲ, ಅಥವಾ ಎಷ್ಟು ಅಂಶದಿಂದ ಜ್ಞಾನ ಕಾರ್ಯ ಮಾಡುವುದಿಲ್ಲಲ್ಲ ಅಷ್ಟು ಅಂಶದಿಂದ ಕರ್ಮ ಬಂಧ. ಜ್ಞಾನಿಯಲ್ಲಿ ಕಾರ್ಯ ಮಾಡುವುದಿಲ್ಲ ಅಲ್ಲಿ ಭೋಗಿಸಿದ್ರೂ ಕರ್ಮ ಬಂಧ ಆಗ್ತಿದೆ. ಜ್ಞಾನಿಯಲ್ಲಿ ಕಾರ್ಯ ಮಾಡ್ತಿದೆ ಅಲ್ಲಿ ಭೋಗಿಸ್ತಾ ಇರೋ ವೇಳೆದೊಳಗೆ ಕೂಡ ಜ್ಞಾನಾವರಣೀಯದ ಬಂಧ ಆಗುವುದಿಲ್ಲ. ಎಲ್ಲಿ ಜ್ಞಾನಾವರಣೀಯದ ಬಂಧ ಆಗುವುದಿಲ್ಲ ಅಲ್ಲಿ ಉಳಿದ ಬಂಧಗಳದ್ದೇನು ಮಾತಿದೆ ನೋಡ್ರಿ. 8 ಕರ್ಮಗಳಲ್ಲಿ ಪ್ರಬಲ ಮೋಹನೀಯ ಅಂಥೇಳಿ ಹೇಳಿದರು, ಸರಿ ಇದೆ. ಆದರೆ ಜ್ಞಾನಾವರಣೀಯದ ಬಂಧ ಆಗದೇ ಇರುವಂಥ ಪುರುಷಾರ್ಥ, ಪುರುಷಾರ್ಥ ಅಂದ್ರೆ ಜ್ಞಾನದ ಪರಿಣಮನ, ಅದು ಸಂಜ್ಞಿ ಪಂಚೇಂದ್ರಿಯ ಜೀವದಲ್ಲೇ ಇರ್ತಿದೆ. ಸಂಜ್ಞಿ ಪಂಚೇಂದ್ರಿಯ ಜೀವದಲ್ಲೇ ಇರುವ ಸಾಧ್ಯತೆ ಇದೆ, ಉಳಿದವುಗಳಲ್ಲಿ ಇರುವುದಿಲ್ಲ. ಸಂಜ್ಞಿ ಪಂಚೇಂದ್ರಿಯ ಜೀವರುಗಳಲ್ಲಿ ಕೂಡ ಎಲ್ಲರಲ್ಲೂ ಇರುವುದಿಲ್ಲರಿ. ಪ್ರಸಂಗವಶಾತ್ ಇದ್ದರೆ ಅವನಲ್ಲೇನೆ ಇರ್ತಿದೆ. ಏನು ಭೋಗಿಸ್ತಾ ಇರುವೆಳದೊಳಗೂ ಕೂಡ ಜ್ಞಾನಾವರಣೀಯ ಕರ್ಮದ ಬಂಧ ಆಗದೆ ಇರು. ಜ್ಞಾನಾವರಣಿ ಅಂದ್ರೆ ಅಕೇಲ ಜ್ಞಾನಾವರಣಿ ಇದೆ ಅಂದ್ರೆ 7 ಕರ್ಮಗಳದ್ದು ಬಂಧ ನಿರಂತರ ಆಗ್ತಾ ಇರ್ತಿದೆ. 7 ಕರ್ಮಗಳದ್ದು, 8 ಕರ್ಮಗಳದ್ದು ಉದಯ ನಿರಂತರ ಇದೆ. ಆದ್ರೆ ನೋಡ್ರಿ, ಕರ್ಮ ಸಿದ್ಧಾಂತವನ್ನು ಎಲ್ಲಿ ಓದಲಾಗ್ತಿದೆ ಅಲ್ಲಿ ಒಂದು ಮೋಹನೀಯ ಕರ್ಮವೇ ಕರ್ಮ ಪರಂಪರೆಯನ್ನು ನಡೆಸ್ತಿದೆ ಅಂತ ಹೇಳ್ತಾರೆ. ಉಳಿದ ಯಾವುವು ಕರ್ಮಗಳ ನಿಸ್ಸಂತಾನ ಅದಾವ್ರಿ. ಅವ ಕರ್ಮ ಸಿದ್ಧಾಂತದೊಳಗೆ ಹೀಗೆ ಬರ್ತಿದೆ. ಈಗ ನೋಡ್ರಿ, ಸಾತಾದ್ದ ಉದಯದಿಂದ ಅನೇಕ ಪ್ರಕಾರದ ಅನುಕೂಲ ಸಾಮಗ್ರಿಗಳ ಪ್ರಾಪ್ತ ಆಗ್ತವೆ.
ಆ ಅನುಕೂಲ ಸಾಮಗ್ರಿಗಳ ಪ್ರಾಪ್ತ ಆಗುವುದರಿಂದ ಇವನಿಗೆ ಬಂಧ ಆಗುವುದಿಲ್ಲ, ಅವುಗಳಲ್ಲೇ ಮೋಹ ಮಾಡುವುದರಿಂದ. ನಿರೋಗಿ ಶರೀರ, ಏನೇನು ಪುಣ್ಯಕರ್ಮದ ಉದಯ ಅಥವಾ ಪಾಪಕರ್ಮದ ಉದಯ, ಪಾಪಕರ್ಮದ ಉದಯದಿಂದ ಯಾವ್ಯಾವ ಅನಿಷ್ಟ ಸಂಯೋಗಗಳು ಗೋಚರಿಸ್ತವೆಯೋ ಆ ಅನಿಷ್ಟ ಸಂಯೋಗದಿಂದ ಇವನಿಗೆ ಕರ್ಮಬಂಧ ಆಗುವುದಿಲ್ಲ. ಕರ್ಮಬಂಧ ಯಾವುದರಿಂದ ಆಗ್ತಿದೆ ಅದರ ಕುರಿತು ದ್ವೇಷ ಪರಿಣಾಮ. ಈ ರಾಗ ದ್ವೇಷ ಯಾರೂ ಸಂತಾನದವರೇ? ಮೋಹದ ಸಂತಾನದವರು. ಹಾಗಾದರೆ ಈ ರಾಗ ದ್ವೇಷ ಮೋಹದ ಸಂತಾನ ರೂಪವಿರುವ ರಾಗದ್ವೇಷಗಳೇ 7 ಪ್ರಕಾರದ ಮತ್ತು ಕೊನೆಗೆ 8ನೇ ಆಯು ಕರ್ಮಕ್ಕೂ ಕೂಡ ಅದು ಒಂದೇ ಕಾರಣ ಇದೆ. ಯಾವುದ? ಮೋಹದ ಸಂತಾನ ರೂಪದ ರಾಗದ್ವೇಷ ಪರಿಣಾಮ. ಮತ್ತು ಆ ರಾಗದ್ವೇಷ ಪರಿಣಾಮ ಮೋಹನೀಯ ಕರ್ಮದ ಉದಯದಿಂದ ಆಗುತ್ತವೆ. ನಿಮಿತ್ತ ತಗೊಂತು ಅಂತಂದ್ರೆ ಮೋಹನೀಯ ಕರ್ಮಗಳು. ಇದರಿಂದ ಸಿದ್ಧ ಏನಾಯಿತು? 8 ಕರ್ಮಗಳಲ್ಲಿ 7 ಕರ್ಮಗಳ ನಿಸ್ಸಂತಾನ ಸತ್ತು ಹೋಗ್ತವ್ರೆ. ಆದರೆ ಒಂದು ಮೋಹನೀಯ ಏನಿದೆ ಅದು ಕರ್ಮ ಪರಂಪರೆಯನ್ನು ಬೆಳೆಸ್ತಾ ಇರ್ತಿದೆ. ಆದರೆ ಇಲ್ಲಿ ನೋಡ್ರಿ, ತಮ್ಮಲ್ಲೇ ಧೈರ್ಯ ಇತ್ತು, ರಾಜಮಲ್ಜಿ ಪಾಂಡೆಯವರನ್ನ ಪರೀಕ್ಷೆ ಮಾಡೋದಿತ್ತು ಅಂತಂದ್ರೆ ಮೊದಲಿನ ಕಲಶ ಹಿಡಿದು ಹೋದರೆ ಎಲ್ಲಿ ದ್ರವ್ಯ ಕರ್ಮದ ಮಾತು ಬಂದ್ರೂ ಜ್ಞಾನಾವರಣೀಯ ಮೊದಲಾದ ಅಂಥೇಳಿ ಹೇಳಿದ್ದಾರೆ. ಮೋಹನೀಯದ ಪ್ರಸ್ತಾಪನ ಇಲ್ಲ. ಇದಕ್ಕೇನು ಕಾರಣ ಇರಬಹುದು? ಇದಕ್ಕೆ ಕಾರಣ ಇಷ್ಟ ಇದೆ. ಜ್ಞಾನ ಪ್ರಾಪ್ತ ಆಗಿರೋಗಳದೊಳಗ ಜ್ಞಾನದ ಮೇಲೆ ಆವರಣ ಬರುವಂಥ ಕಾರ್ಯ ನೀನು ಮಾಡಬೇಡ. ಜ್ಞಾನ ಪ್ರಗಟ ಇರುವುಗಳದೊಳಗ ಅದನ್ನು ಮುಚ್ಚಾಕೋ ಕಾರ್ಯ ಯಾಕೆ ಮಾಡ್ತಾ ಇದ್ದೀಯಪ್ಪ? ಅರೆ ನಮಗೇನು ತಿಳಿಯೋದಿಲ್ಲ ಅಂತಾರಲ್ಲ, ಅದು ಸ್ಪಷ್ಟ ರೂಪದಿಂದ ಜ್ಞಾನದ ಮೇಲೆ ಆವರಣ ಅದರ ಮೇಲೆ ಮುಚ್ಚಾಕೋದು, ಒಂದು ಪದರ ಹಾಕೋದು ಹೀಗಿದೆ. ಯಾಕೆ ತಿಳಿಯುವುದಿಲ್ಲ? ಅರೆ ಮೋಹದ ಮಾತುಗಳೆಲ್ಲ, ಸಂಸಾರದ ಮಾತುಗಳೆಲ್ಲ ಎಲ್ಲ ತಿಳಿತಾವೆ. ಎಷ್ಟು ತಿಳಿತಾವೆ? ಯಾರ ಸ್ವಲ್ಪ ಹೇಳಿದ್ರೆ ಸಾಕು ಬಹಳಷ್ಟು ತಿಳಿತಾವೆ. ಹೇಳದೇ ಇದ್ರೂ ತಿಳಿತಾವೆ. ಮತ್ತು ಇದು ಹೇಳಿದ್ರೂ, ಬಿಡಿಸಿ ಹೇಳಿದ್ರೂ, ವಿಸ್ತಾರ ಮಾಡಿ ಹೇಳಿದ್ರೂ, ದೃಷ್ಟಾಂತಾದಿಗಳ ಮೂಲಕ ಹೇಳಿದ್ರೂ, ಅನೇಕ ಪ್ರಕಾರದ ಆಧಾರ ಕೊಟ್ಟು ಹೇಳಿದ್ರೂ ಕೂಡ ಇದು ತಿಳಿಯುವುದಿಲ್ಲ ಅಂಥೇಳಿ ಯಾರ ಅಭಿಪ್ರಾಯ ಇದೆಯಲ್ಲ ಅವರಿಗೆ ನಿರಂತರ ಜ್ಞಾನಾವರಣೆಯಲ್ಲಿ ಬಂತು. ಜ್ಞಾನಾವರಣದ ಉದಯ ಅಲ್ರಿ, ಮೋಹ ಪರಿಣಾಮದಿಂದ. ಸಂತಾನ ಯಾರಿಂದ ಆಗ್ತಿದೆ? ಮೋಹದಿಂದ. ಆದರೆ ಜ್ಞಾನದ ಎಲ್ಲಿ ಕ್ಷಯೋಕ್ಷಮಿದೆ ಅಲ್ಲಿ ಕೂಡ ಮೋಹದ ಅಧಿಕತೆಯಿಂದ ಜ್ಞಾನದ ಮೇಲೆ ಆವರಣ ತಂದುಕೊಂಡರೆ ಅದಕ್ಕೆ ಜ್ಞಾನಾವರಣಾದಿ. ನೋಡ್ರಿ, ಯಾವುದು ಹೇಗಿದೆ ಹಾಗೆ ತಿಳಿಯುವುದರಿಂದ ಜ್ಞಾನಾವರಣಾದಿ ಕರ್ಮದ ಬಂಧ ಆಗುವುದಿಲ್ಲ. ಜ್ಞಾನದ ಮೇಲೆ ಆವರಣ ಹೊಸದ ನಾವು ತಂದುಕೊಳ್ಳಲಿಲ್ಲ ಅಂತಂದ್ರೆ ಮೋಹ ಉಪಶಮ ಆಗೋದಕ್ಕೆ ಅದು ಒಂದು ಕಾರಣ ಇದೆ. ವರ್ತಮಾನ ಜ್ಞಾನದ ಮೇಲೆ ನವೀನ ಆವರಣಗಳನ್ನು ನಾವು ಬುದ್ಧಿಪೂರ್ವಕ ಎಳ್ಕೊಳ್ಳಿಲ್ಲ ಅಂತಂದ್ರೆ ಮೋಹ ಉಪಶಮ ಆಗೋದು ಅದು ಒಂದು ಕಾರಣ ಇದೆ. ಒಂದು ಕಾರಣ, ಅದರಿಂದ ಹಾಗೆ ಆಗ್ತಿದೆ ಹೀಗೆ ನಿಯಮಿಲ್ಲ, ಅದು ಒಂದು ಕಾರಣ ಇದೆ. ಅದಕ್ಕೆ ಯಾವುದು ಹೇಗಿದೆ ಅದನ್ನು ತಿಳ್ಕೊಳ್ಳುವ ಜಿನಾಗಮದಲ್ಲಿ ಏನು ಹೇಳಿದ್ದಾರೆ? ಜಿನೇಂದ್ರ ಪ್ರಭುವಿನ ಸ್ವರೂಪೇನ ವೀತರಾಗಿ ಸಂತರುಗಳ ಉಪದೇಶೇನ ವೀತರಾಗಿ ಸಂತರುಗಳ ಜೀವನೆಯಂಥದ್ದ. ಇದನ್ನು ಒಂದಲ್ಲ ಒಂದು ರೀತಿಯಿಂದ ತನ್ನಾತ್ಮನಿಗೆ ಅನುಕೂಲ ಆಗುವಂಥ ಮೋಹ ಪರಿಣಾಮ. ಅರೆ ನೋಡ್ರಿ, ಇದು ಒಂದು ಕಾರಣ ಅಂಥೇಳಿ ಏನು ಹೇಳಿತು ಸ್ಪಷ್ಟನೇ ಇದೆ ಸುಧಾತಾಯಿ. ನಿನ್ನ ಜ್ಞಾನ ಆಗಮದ ಅಭ್ಯಾಸದೊಳಗ, ಆಗಮದ ಅಭ್ಯಾಸದಿಂದ ದೇಹ ಕರ್ಮ ಭಿನ್ನ ಸಂಯೋಗ ಇವುಗಳನ್ನು ತಿಳಿಯುವುದರೊಳಗ ರುಚಿ ಅದರೊಳಗೆ ಬಂತು ಅಂತಂದ್ರೆ ಮೋಹ ಅಲ್ಲಿ ಕೆಲಸ ಮಾಡ್ತಿದೆ ಅಂದರೆ ಪ್ರತ್ಯಕ್ಷನೇ ಇದೆಯಲ್ಲ, ನ್ಯಾಯ ಇದೆ, ವಿಜ್ಞಾನ ಇದೆ.
ಎಲ್ಲಿ ಜ್ಞಾನದ ರುಚಿ, ದೇಹ, ಸಂಯೋಗ, ಸ್ವತಂತ್ರತೆ, ಕರ್ಮ, ಭಿನ್ನ ಪದಾರ್ಥಗಳ ವಿಶ್ವದ ಸ್ವರೂಪ ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದ್ರೊಳಗೆ ಜ್ಞಾನ ತನ್ನ ಕಾರ್ಯವನ್ನು ಆರಂಭ ಮಾಡಿತು, ಉದ್ಯಮಶೀಲಿತ್ತು, ಆವಾಗ ಮೋಹ ಪ್ರಬಲ ಆಗ್ತಿದೆ ಅನ್ನೋ ಉಪಶಮ ಆಗ್ತಾ ಹೋಗ್ತಿದ್ದೀರಿ. ಪ್ರತ್ಯಕ್ಷ ಇದೆ ಅಲ್ಲ, ಇದೇ ಕ್ರಿಯೆಯಿಂದ ಅರ್ಥಾತ್ ತಿಳಿಯುವುದರಿಂದ ಜ್ಞಾನಾವರಣ ಕಮ್ಮಿ ಆಗ್ತಿದೆ. ಜ್ಞಾನಾವರಣ ಕಮ್ಮಿ ಆಗೋದು ಅರ್ಥಾತ್ ಹಿಂದಿನ ಜ್ಞಾನಾವರಣ ಕರ್ಮ ಪ್ರಕೃತಿಗಳ ಸತ್ತಾದೊಳಗಿರುವುದು ಇದ್ದುದರ ಮಾತ್ರ ಇಲ್ಲ. ಯಾವುದರದ? ಈಗ ನನ್ನ ವರ್ತಮಾನದ ಪ್ರಗಟ ಜ್ಞಾನದ ಮೇಲೆ ಆವರಣ ಬರ್ತಾ ಇಲ್ಲ. ಜ್ಞಾನಾವರಣ ಶಬ್ದದ ಅರ್ಥ ಇಷ್ಟ ಇದೆ ರೀ. ಜ್ಞಾನ ಪ್ರಗಟ ಇರುವ ವೇಳೆದೊಳಗ ಅರೆ ಜ್ಞಾನದ ಸ್ವಭಾವನೆ ಏನಿದೆ? ಸ್ವಪರಗಳನ್ನು, ವಿಶ್ವದ ಜಡಚೇತನ ಪದಾರ್ಥಗಳನ್ನು ಹೇಗಿದಾವೆಯೋ ಹಾಗೆ ತಿಳ್ಕೊಳ್ಳುವುದೊಂದೇ ಜ್ಞಾನದ ಸ್ವಭಾವ. ಹಾಗಾದರೆ ಹಾಗೆ ಯಾವ ನಿಮಿತ್ತದಿಂದ ತಿಳ್ಕೊಳ್ಳಬಹುದು? ಆ ಆಗಮದ ವಿಷಯದೊಳಗ ಜ್ಞಾನಕ್ಕೆ ರುಚಿ ಬಂತು ಅಂತಂದ್ರೆ ಮೋಹ ತನ್ನಷ್ಟಕ್ಕೆ ತಾನೇ ಮಂತ್ರ. ಇದಕ್ಕೆ ಆಗಮದ ಆಧಾರ ಬೇಕೇ ಇಲ್ಲ. ಯಾವುದಕ್ಕೆ? ಮೋಹ ಪರಿಣಾಮ ಮಂದಾಗುವುದರ ಸಲುವಾಗಿ ಜ್ಞಾನದ ಉದ್ಯಮ ಏನಿದೆ, ಅರೆ ಜ್ಞಾನ ಲೌಕಿಕ ಕ್ಷೇತ್ರದೊಳಗೂ ಕೂಡ ಎಲ್ಲಿ ಉದ್ಯಮಶೀಲ ಇದೆಯೋ ಅಲ್ಲಿ ಮೋಹ ಅಥವಾ ಕಷಾಯಗಳ ನಿಯಮದಿಂದ ಮಂದಿರ್ತವೆ. ನಿಯಮದಿಂದ ಮಂದಿರ್ತವೆ. ಗೋಮತಿ ಟೀಕಾದ ಮಾತು ಹೇಳಿದ್ನಲ್ಲ, ಟೀಕೆ ಬರೀತಿದ್ದ, ತಾಯಿ ಸತ್ತು ಹೋದಳು, ಬಾಲ್ಯ ವಿವಾಹ ಆದದ್ದಿತ್ತು, ಪತ್ನಿನ ಕರ್ಕೊಂಡು ಬಂದರು ಅಣ್ತಮ್ರ, ಯಾರೋ ಹಿತೈಷಿಗಳ ಅಥವಾ ಯಾರು ಆ ಹೆಣ್ಣಿನ ಕಡೆಯವರ ತಂದು ಬಿಟ್ರಿ, ಇನ್ನಿವನಿಗೆ ಯಾರು ಇಲ್ಲ ಅಂತೇಳಿ. ತಾಯಿ ತೀರಿ ಹೋದದ್ದು, ಅವಳ ಶವ ಸಂಸ್ಕಾರ ಆದದ್ದು, ಪತ್ನಿ ಬಂದದ್ದು ಯಾವುದರದ್ದು ಅವನಿಗೆ ಪರಿಚಯ. ಇದು ಒಪ್ಪುತ್ತೇವೇನ್ರಿ ನಾವು? ಒಪ್ಪುವುದಿಲ್ಲ. ಯಾಕೆ ಅಂತಂದ್ರೆ ನಮ್ಮದ ಜ್ಞಾನದ ಉದ್ಯಮ ಅಷ್ಟು ಸಮರ್ಪಣೆಯ ರೂಪದಿಂದ ನಮ್ಮ ಜೀವನದೊಳಗೆ ಇಲ್ಲ ಅಂಥೇಳಿ ನಾವು ಒಪ್ಪುತ್ತೇವೆ. ಯಾವುದು ನಮ್ಮಲ್ಲಿ ಇದೆಯೋ ಅದನ್ನಷ್ಟ ನಾವು ಒಪ್ಪವ್ರಿ. ನಡೆದಿತ್ತೇನಿಲ್ರಿ ಅನ್ನು ಗುಪ್ತವಾಗಿ ಆ ಮಾತೆಯ ಶವವನ್ನು ತಗೊಂಡು ಹೋಗಿದ್ದಿರಬಹುದು, 4 ಜನ ಸೇರಿದ್ದಿರಬಹುದಲ್ಲ, ಆದರೂ ಅವನಿಗೆ ಹಾಗೆ ಪ್ರಜ್ಞೆ ಇಲ್ಲ. ಹೇಳ್ರಿ, ಹೇಗಿಲ್ಲ? ಹೇಳಿರ್ಬೇಕಷ್ಟೇ ಅಲ್ಲ, ಅವ ಬೇಕಾದ್ರೆ ಸಂಸ್ಕಾರ ಮಾಡಿರ್ಬೇಕಲ್ಲ. ಅಗ್ನಿ ಸಂಸ್ಕಾರ 2 ವರ್ಷದ ಮಗು ಎತ್ಕೊಂಡು ಮಾಡಿಸ್ತಾರೇನಿಲ್ರಿ, ಹಾಗೆ ಮಾಡಿದ್ದಿರಬಹುದ್ರಿ ಅವನಿಗೆ. ಅದಕ್ಕೆ ಇಲ್ಲಿ ಹೇಳಿದರೆ ಸಮ್ಯಕ್ ದೃಷ್ಟಿ ಜೀವನು ಪರಿಣಾಮದಿಂದ ಶುದ್ಧನಿದ್ದಾನೆ, ಆದಾಗ್ಯೂ ಪಂಚೇಂದ್ರಿಯ ವಿಷಯಗಳನ್ನು ಭೋಗಿಸುತ್ತಾನೆ. ಅವನ ಪರಿಣಾಮದೊಳಗೆ ಅದು ಇದೆ ಟೀಕಾದ ವಿಷಯ. ಮತ್ತು ಅವನು ಶವ ಸಂಸ್ಕಾರ ತಾನೇ ಮಾಡಿದ್ದಿರ್ಬೋದು, ತಲೆ ಬೋಳ್ಸ್ಕೊಂಡಿದ್ದಿರ್ಬೋದು, ಏನು ಮಾಡೋದೆಲ್ಲ ಮಾಡಿದ್ದಿರ್ಬೋದಲ್ಲ. ಆದರೂ ಕೂಡ ಅನೇಕ ವರ್ಷಗಳವರೆಗೆ ಆ ವಿಷಯ ಅವನ ಬುದ್ಧಿಯೊಳಗ ಸ್ಪಷ್ಟ ರೂಪದಿಂದ ಬಂದಿಲ್ಲ. ಇದಕ್ಕೆ ಹೇಳ್ತಾರೆ, ಒಂದು ಖಡ್ಗ ಕೋಶದೊಳಗ 2 ಖಡ್ಗಗಳು ಇರುವುದಿಲ್ಲ. ಹಾಗಾದರೆ ನಮ್ಮ ಖಡ್ಗ ಕೋಶದೊಳಗೆ, ಬುದ್ಧಿ ರೂಪದ ಖಡ್ಗ ಕೋಶದೊಳಗ ದೇಹ, ಸಂಸಾರ, ಭೋಗನ ಇದೆ ಅಂಥೇಳಿ ನಮಗ ಆತ್ಮಸ್ವರೂಪ ನಮ್ಮ ಖಡ್ಗ ಕೋಶದೊಳಗೆ, ಬುದ್ಧಿ ರೂಪದ ಖಡ್ಗ ಕೋಶದೊಳಗೆ ಪ್ರವೇಶ ಮಾಡ್ತಾ ಇಲ್ಲ. ಯೋಗಿಂದು ದೇವ್ ಪರಮಾತ್ಮ ಪ್ರಕಾಶದೊಳಗೆ ಶಬ್ದ ಇದೆ ಹೇಳಿದ್ದಾರೆ. ಯಾವನ ಹೃದಯದೊಳಗೆ ಹರಿನಾಕ್ಷಿ ಇದ್ದಾಳೋ ಅವನಿಗೆ ಈ ಯಾವ ಮುಕ್ತಿ ಲಕ್ಷ್ಮಿ ಅದಳಲ್ಲ ಅವಳು ರುಚಿಸುವುದಿಲ್ಲ. ಶಬ್ದ ಅದುವೇ ಇದೆ, ತೆಗೆದು ನೋಡ್ರಿ, ಗ್ರಂಥ ನಿಮ್ಮ ಹತ್ರ ಅದಾವ್ರಿ. ನವಲ್ಗುಂದು 2 ಬಾರಿ ರೂಮದೊಳಗೆ ಹೋಗಿ ಅಮ್ಮ ಅಪ್ಪಾಜಿ ನೋಡ್ತಾನೆ ಇಲ್ಲ ಅಂಥೇಳಿ ಅಡುಗೆ ಮನೆಗೆ ಬಂದು ಹೇಳ್ತಿದ್ರು. ಅದ್ರ ಬರೆಯೋದ್ರೊಳಗೆ ಅಷ್ಟು ಮಗನ ಇರ್ತಿದ್ರು. ಒಂದೊಂದು ಸಲ ಒಮ್ಮೆಲೆ ಮಾತಾಡಿಸಿದ್ರೆ ಬೆಚ್ಚಿ ಬೀಳ್ತಿದ್ದಾರೆ. ಅಷ್ಟ ಅದರ ಜೊತೆಗೆ ಅಂದರೆ ಈ ಲೋಕದೊಳಗೆ ಇರ್ತಿರಲಿಲ್ಲ. ಒಮ್ಮೆಗೆ ಮಾತಾಡಿಸಿದ ನಂತರ, ಕೂಗಿದ ನಂತರ ಒಂದು ಪ್ರಕಾರ ಅವರು ಎಚ್ಚೆತ್ತುಕೊಳ್ತಿದ್ರಂದ್ರೆ ಅಥವಾ ಗಾಬರಿಗೊಳ್ತಿದ್ರು, ಬೆಚ್ಚಿ ಬೀಳ್ತಿದ್ರು.
ಈ ಪ್ರಕಾರ ಜೀವನಿಗೆ ಸಮರ್ಪಣೆಯ ಭಾವ ರುಚಿ, ಅರೆ ರುಚಿ ಒಂದೇ ಇರ್ತಿದೆ ರೀ. ಬೇಕಾದ್ರೆ ಸ್ವದ್ ಇರ್ತಿದೆ, ಬೇಕಾದ್ರೆ ಪರದ್ ಇರ್ತಿದೆ. ಎಲ್ಲಿಯವರೆಗೆ ಪರದ ರುಚಿ ಇದೆಯೋ ಅಲ್ಲಿಯವರೆಗೆ ಸ್ವದ ರುಚಿ ಬರೋದನೇ ಇಲ್ಲ. ಹಾಗಾದ್ರೆ ಅನಾದಿ ಕಾಲದಿಂದ ಪರದ ರುಚಿ ಬಿಟ್ಟು ಹೋಗಿ ಸ್ವದ ರುಚಿ ಯಾವ ಕ್ರಮದಿಂದ ಉಂಟಾಗೋದಾ? ಸ್ವದ ಕಥನ ಚರ್ಚೆ ಅದು ಕೂಡ ಪರ ಇದೆ ರೀ. ನಿಜವಾಗಿ ಆಗಮದಲ್ಲಿ ಯಾವ ಸ್ವತತ್ವದ ವಿವೇಚನೆ ಮಾಡಿದಾರಲ್ಲ, ಅದನ್ನೇನು ನಾವು ಓದ್ತೇವಲ್ಲ, ಅದು ಪರ ಇದೆ, ಸ್ವ ಇದೆ ರೀ, ಪರನ ಇದೆ ರೀ. ಆದ್ರೆ ಪರ ಇರುವೆಳದೊಳಗೂ ಕೂಡ ಯಾವಾಗ ಅದರಲ್ಲಿ ಸ್ವತನದ ಸ್ವೀಕಾರ ಆಗ್ತಿದೆಯೋ, ಅರೇ ಓದ್ತಾ ಕೇಳ್ತಾ ಅಭ್ಯಾಸ ಮಾಡ್ತಾ ಆಗಮದಲ್ಲಿ ನಿರೂಪಿಸಲ್ಪಟ್ಟಿರುವಂಥ ನಿಜ ಶುದ್ಧಾತ್ಮನ ಕುರಿತು ನಿಜತ್ವದ ಭಾವ ಜಾಗೃತ ಆಗುತ್ತಿದೆಯೋ, ಆವಾಗ ಅವನೊಳಗಿನ ಪರದ ರುಚಿ ತನ್ನಷ್ಟಕ್ಕೆ ತಾನೇ ಬಿಟ್ಟು ಹೋಗ್ತಿದೆ. ಇದು ಒಂದು ದಿವಸ ನಮ್ಮ ಜೀವನದೊಳಗೆ ಆಗಬೇಕಾಯಿತು ಅಂತಂದ್ರೆ ನಾವು ಕೆಲವೊಮ್ಮೆ ಬುದ್ಧಿಪೂರ್ವಕ, ಕೆಲವೊಮ್ಮೆ ಅದು ಕರ್ತವ್ಯ ದೃಷ್ಟಿಯಿಂದ ಇದನ್ನು ಮಾಡಲಿಕ್ಕೆ ಬೇಕು. ಅದರ ವಿನ ಜ್ಞಾನಾವರಣಾದಿ ಕರ್ಮಗಳ ಆಗಮನವೂ ಇರುವುದಿಲ್ಲ.